Very good morning, dear students. So let us solve some of the remaining problems. So I'll read out the problem. I think you can see here. I'll zoom out here. Point charges minus 9 microcoulomb, comma, minus 20 microcoulomb and plus 10 microcoulomb placed at corners A, comma, B and C of triangle ABC. If AB equal to 0.05 meter, BC equal to 0.04 meter, CA is equals to 0.03 meter, calculate resultant force and direction on charge at C, which is C is at right angle ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 3 ಪಾಯಿಂಟ್ ಚಾರ್ಜಸ್ ಇದೆ. ಒಂದು ಟ್ರಯಾಂಗಲ್ ಮೂರು ಕಾರ್ನರ್ಸ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಮಕ್ಕಳೇ. ಎ ಬಿ ಸಿ ಹತ್ರ, ಎ ಹತ್ರ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ನೋಡಿ. ದ 3 ಕಾರ್ನರ್ಸ್ ಆರ್ ದೇರ್. ದ ಕಾರ್ನರ್ಸ್ ಆರ್ ನೇಮ್ಡ್ ಎ ಬಿ ಸಿ. ಅಲ್ಲಿ ಪ್ರತಿಯೊಂದು ಕಾರ್ನರ್ ಅಲ್ಲೂ ಒಂದೊಂದು ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ. ಎ ಹತ್ರ -9 ಮೈಕ್ರೋಕೂಲಮ್ ಇದೆ, ಬಿ ಹತ್ರ -20 ಮೈಕ್ರೋಕೂಲಮ್ ಇದೆ ಅಂಡ್ ಸಿ ಹತ್ರ +10 ಮೈಕ್ರೋಕೂಲಮ್ ಇದೆ. ಸೊ ಅದ್ರ ಸೈಡ್ಸ್ ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ. ಸಿ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಪಾಯಿಂಟ್ ಸಿ ಹತ್ರ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನೋಡಿ, ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಫೋರ್ಸ್ ಎಲ್ಲಿ ರಿಸಲ್ಟೆಂಟ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ರಿಸಲ್ಟೆಂಟ್ ಫೋರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪಾಯಿಂಟ್ ಸಿ ಹತ್ರ. ಸೊ ಫಸ್ಟ್ ನಾನು ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಪಾಯಿಂಟ್ ಎ ಬಿ ಸಿ ಮೂರು ಹತ್ರನು. ಸೊ F1 ಈಕ್ವಲ್ ಟು ನೋಡಿ, ಇಲ್ಲಿ ಝೂಮ್ ಮಾಡ್ತೀನಿ. F1 is equals to 1/4 pi epsilon naught QA QC. Charge near A and charge near point C divided by D square. ಇಲ್ಲಿ D ಅಂದರೆ ಡಿಸ್ಟೆನ್ಸ್ ಅಂತ. ಡಿ ಸ್ಕ್ವೇರ್ ಮೀನ್ಸ್ ಆರ್ ಸ್ಕ್ವೇರ್ ಬದಲು ಡಿ ಸ್ಕ್ವೇರ್ ಅಂತ ಬರ್ದಿದ್ದೀವಿ. ಸೊ 1/4 pi epsilon naught ಇಂದು ವ್ಯಾಲ್ಯೂ ಎಷ್ಟು? 9 × 10⁻⁹ ಅದನ್ನು ಹಾಕ್ಕೊಳ್ಳಿ. ಕ್ಯೂ ಎ ಎಷ್ಟಿದೆ? ಎ ಹತ್ರ ಚಾರ್ಜು 9 × 10⁻⁻6 9 ಮೈಕ್ರೋಕೂಲಮ್ ಇದೆ. ಸಿ ಹತ್ರ ಎಷ್ಟಿಟ್ಟಿದ್ದಾರೆ? 10 ಮೈಕ್ರೋಕೂಲಮ್ ಇಟ್ಟಿದ್ದಾರೆ. 10 × 10⁻⁻6. ಡಿಸ್ಟೆನ್ಸ್ ಯಾವ್ದು ತಗೋಬೇಕು ನಾನಿಲ್ಲಿ? ಅಲಾಂಗ್ ಎ ಸಿ ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ಇಲ್ಲಿ ಎ ಸಿ ಹತ್ರ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು. 0.03 ನೋಡಿ, ಇಲ್ಲಿ ಎ ಸಿ ಡಿಸ್ಟೆನ್ಸ್ 0.03. ನಾನು ಹಾಗಾಗಿ ಇಲ್ಲಿ ಡಿ ಸ್ಕ್ವೇರ್ ಪ್ಲೇಸಲ್ಲಿ 0.03 ಹೋಲ್ ಸ್ಕ್ವೇರ್ ಹಾಕ್ಕೋಬೇಕು. ಸೊ ನೀವು ಇದನ್ನ ಟೋಟಲ್ ಆಗಿ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಪವರ್ಸ್ ಎಲ್ಲ ಕ್ಯಾನ್ಸಲ್ ಔಟ್ ಮಾಡಿ, ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿಕೊಂಡು ಮಾಡಿದರೆ 900 ನ್ಯೂಟನ್ ಬರುತ್ತೆ. ಯಾವುದು? F1 ಫೋರ್ಸ್ F1 ಎಷ್ಟು ಬರುತ್ತೆ? 900 ನ್ಯೂಟನ್ ಬರುತ್ತೆ ಅಲಾಂಗ್ ಸಿ ಎ. ನನಗೆ ರಿಸಲ್ಟೆಂಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ಅವರು ಪಾಯಿಂಟ್ ಸಿ ಹತ್ರ. ನಾನಿಲ್ಲಿ ಡ್ರಾ ಮಾಡ್ಕೊಂಡಿದ್ದೀವಿ ನೋಡಿ. ಅಲ್ಲಿ ಆ್ಯಂಗಲ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ಆಲ್ಫಾ ಅಂತ ಬರ್ದಿದ್ದೀವಿ. ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸಿ ಹತ್ರ ಆ್ಯಂಡ್ ಆ್ಯಂಗಲ್ ಆಲ್ಫಾ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ರೈಟ್ ಆ್ಯಂಗಲ್ ಫಾರ್ಮ್ ಆಗ್ತಿರೋ ಹತ್ರ ಅಲ್ಲಿ ಟೀಟಾ ಅಂತ ನೇಮ್ ಕೊಟ್ಟಿದ್ದಾರೆ. ಸೊ ಆಲ್ಫಾ ಕೂಡ ನಾನು ಫಾರ್ಮ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ F1 ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಗಿದೆ ನಾವಿವಾಗ. ಸೊ ನಾವು F2 ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. F2 ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಪಾಯಿಂಟ್ ಬಿ ಸಿನ ತಗೋಬೇಕು ಯೂಸಿಂಗ್ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಹಿಯರ್. F2 is equals to 1/4 pi epsilon naught QB QC divided by D square. 1/4 pi epsilon naught in ವ್ಯಾಲ್ಯೂ ಎಷ್ಟಿದೆ? 9 × 10⁻⁹ ಇದೆ. ಸೊ ಇಂಟು ಅಲ್ಲಿ ಬಿ ಪಾಯಿಂಟ್ ಹತ್ರ ಎಷ್ಟು ಚಾರ್ಜ್ ಇಟ್ಟಿದ್ದಾರೆ? 20 ಮೈಕ್ರೋಕೂಲಮ್ ಚಾರ್ಜ್ನ ಪಾಯಿಂಟ್ ಬಿ ಹತ್ರ ಇಟ್ಟಿದ್ದಾರೆ. 20 × 10⁻⁻6. ಸಿ ಹತ್ರ ಎಷ್ಟಿದೆ? 10 × 10⁻⁻6. ಸೊ ನಾವಿಲ್ಲಿ ಡಿವೈಡೆಡ್ ಬೈ ಡಿ ಸ್ಕ್ವೇರ್ನ 0.04 ಬರ್ಕೊಂಡಿದ್ದೀವಿ, ಬಿಕಾಸ್ ದಟ್ ಈಸ್ ಅಲಾಂಗ್ ಬಿ ಸಿ. ಬಿ ಸಿದು ಲೆಂತ್ ನಾವು ಕ್ಯಾಲ್ಕುಲೇಟ್ ಹಾಕ್ಕೋಬೇಕಲ್ಲಿ ಅಲಾಂಗ್ ಬಿ ಸಿ ಸ್ಕ್ವೇರ್. ಸೊ ಡಿನಾಮಿನೇಟ್ರಲ್ಲಿ ಏನಂತ ಹಾಕ್ಕೊಂಡಿದ್ದೀನಿ? ಬಿ ಸಿ ಸ್ಕ್ವೇರ್ ಹಾಕ್ಕೊಳ್ಬೇಕು. ಅದಕ್ಕೆ ಅದ್ರ ಲೆಂತ್ ಎಷ್ಟಿದೆ? ಸೈಡಿಂದು ಲೆಂತು 0.04 ಹೋಲ್ ಸ್ಕ್ವೇರ್ನ ನಾವು ತಗೋಬೇಕಾಗತ್ತೆ ಅಲ್ಲಿ ಡಿನಾಮಿನೇಟರ್ಗೆ. ಸೊ F2 ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಫಾರ್ಮುಲಾ ಎಲ್ಲ ಅದನ್ನು ಸಾರ್ಟ್ ಔಟ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? F2 is equals to 1125 ನ್ಯೂಟನ್ ಅಲಾಂಗ್ ಸಿ ಬಿ. ಅಲಾಂಗ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದು ಅಲಾಂಗ್ ಎ ಸಿ, ಇವಾಗ ಅಲಾಂಗ್ ಸಿ ಬಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನನಗೆ ರಿಸಲ್ಟೆಂಟ್ ಫೋರ್ಸ್ ಬೇಕು ಅಂದರೆ ನಾನು ಏನು ಮಾಡಬೇಕು ಅಂದರೆ F1 + F2 ಮಾಡಬೇಕಾಗತ್ತೆ. ಟೋಟಲ್ ಫೋರ್ಸ್ ಬೇಕು ಅಂದಾಗ ಈ ಫಾರ್ಮುಲಾ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. √F1² + F2² + 2F1 F2 cos θ. ಈ ಫಾರ್ಮುಲಾ ನಿಮಗೆ ನೌನ್ ಆಗಿರುತ್ತೆ, ಗೊತ್ತಿರುತ್ತೆ ಮಕ್ಕಳೇ. ಫಸ್ಟ್ ಪಿ ಯು ಸಿಯಲ್ಲಿ ಈ ಫಾರ್ಮುಲಾಸ್ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಒಂದ್ಸರಿ ಬೇಕು ಅಂದಾಗ ನೀವು ಆಫ್ಲೈನ್ ಬರ್ತಿರಲ್ಲ, ಆವಾಗ ಒಂದ್ಸರಿ ನೋಡೋಣ. ಬಟ್ ಇವಾಗ ಅದು ನಮಗೆ ನೆಸೆಸಿಟಿ ಇಲ್ಲ. ಈ ಫಾರ್ಮುಲಾ ಆಲ್ರೆಡಿ ನೀವು ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ಡಿರೈವ್ ಮಾಡಿದ್ದೀರಾ. ರಿಸಲ್ಟೆಂಟ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು? √F1² + F2² + 2F1 F2 cos θ. A + B ಹೋಲ್ ಸ್ಕ್ವೇರ್ ಇದ್ದಂಗೆ, ಬಟ್ ಇಲ್ಲಿ ರೂಟ್ ಬರುತ್ತೆ, ಸರಿನಾ? ಇಲ್ಲಿ ಯಾಕೆ F1 + F2 ಇದ್ದಿದ್ದು ಬರೀ ಅಷ್ಟೇ ಉಳ್ಕೊಂತು ಅಂತ ಅಂದರೆ F1 is equals to ಇಲ್ಲಿ ಕಾಸ್ ಟೀಟಾ ಪ್ಲೇಸಲ್ಲಿ ಇಲ್ಲಿ ನಮಗೆ ಸಿ ಹತ್ರ ಯಾಕೆ ಬರೀ F1² + F2² ಉಳ್ಕೊಂತು ನೋಡೋಣ. ಇಲ್ಲಿ
ಇಲ್ಲಿ ಪಾಯಿಂಟ್ ಸಿ ಹತ್ರ 90 ಡಿಗ್ರಿ ಅಂತ ಹೇಳಿದ್ವಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ವಿ. ಸೊ ಕಾಸ್ ಟೀಟಾ, ಇಲ್ಲಿ ಕಾಸ್ ಟೀಟಾ ಇದ್ದಿದ್ದು ಟೀಟಾ ಪ್ಲೇಸಲ್ಲಿ ಎಷ್ಟು ಬರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ 90. ಸೊ ಕಾಸ್ 90 0. ಅದಕ್ಕೆ ಎಷ್ಟು ಟರ್ಮ್ ಕೂಡ ಯಾವುದು 2f1 f2 ಕಾಸ್ ಟೀಟಾ, 2f1 f2 ಇಂಟು 0 ಎಷ್ಟಾಗುತ್ತೆ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ 0. ಸೊ ಹಾಗಾಗಿ ಆ 2 ಇಂಟು f1 f2 ಕಾಸ್ ಟೀಟಾ ಏನಾಗುತ್ತೆ, ಅಷ್ಟು ಕೂಡ 0 ಆಗುತ್ತೆ. ಉಳ್ಕೊಳ್ಳೋದು ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್. ಇಲ್ಲಿ f1 ಅನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಮೇಲ್ಗಡೆ f2 ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಅದನ್ನ ಹಾಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನ್ಯೂಟನ್ಗೆ ನೀವು ಕನ್ವರ್ಟ್ ಮಾಡಾಗಿದೆ, ಏನು ಪವರ್ಸ್ ಉಳ್ಕೊಂಡಿಲ್ಲ ಇಲ್ಲಿ, ಹೌದಾ. 900 ನ್ಯೂಟನ್ f1, f2 ಎಷ್ಟು 1125 ನ್ಯೂಟನ್. ಸೊ ಹೋಲ್ ಸ್ಕ್ವೇರ್ ಮಾಡಿದಾಗ ನಿಮಗೆ ಟೋಟಲ್ ರಿಸಲ್ಟೆಂಟ್ ಫೋರ್ಸು ಪಾಯಿಂಟ್ ಸಿ ಹತ್ರ ನಿಮಗೆ ರಿಸಲ್ಟೆಂಟ್ ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ರು ಅಲ್ವಾ. ಸೊ ಆ ಪಾಯಿಂಟ್ ಸಿ ಹತ್ರ ನಿಮಗೆ ರಿಸಲ್ಟೆಂಟ್ ಫೋರ್ಸು ಸಿಗತ್ತೆ. ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ದಾರೆ, ಆಲ್ಫಾ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನು ಆಲ್ಫಾ ಅಂತ ಹಾಕಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಫಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು f2 ಡಿವೈಡೆಡ್ ಬೈ f1. ಇದೆಲ್ಲ ಬೇಸಿಕ್ಸು, ನೀವು ಟ್ರಿಗ್ನೋಮೆಟ್ರಿಯಲ್ಲೂ ಕಲ್ತಿರ್ತೀರಾ, ಫಸ್ಟ್ ಪಿ ಯು ಸಿಯಲ್ಲೂ ಕೂಡ ಫಾರ್ಮುಲಾಸ್ ಬಂದಿದೆ. tan alpha is equals to f2 divided by f1. So f2 divided by f1 ಅಂದರೆ 1100, f2 ಎಷ್ಟು ಬಂದಿದೆ ನಿಮಗೆ 1125 ನ್ಯೂಟನ್ ಬಂದಿದೆ. ಡಿವೈಡ್ ಬೈ f1 ಎಷ್ಟು ಬಂದಿದೆ 900 ಬಂದಿದೆ. ಅದೆರಡನ್ನ ಡಿವೈಡ್ ಮಾಡಿದಾಗ 1.25 ಬರುತ್ತೆ. ನನಗೆ ಆ್ಯಂಗಲ್ ಮಾತ್ರ ಬೇಕು. ಟ್ಯಾನನ್ನು ಈಚೆ ಕಡೆ ಸೈಡ್ ಕಳಿಸಿದಾಗ ಟ್ಯಾನ್ ಇನ್ವರ್ಸ್ ಆಫ್ 1.25 ಬರುತ್ತೆ. ನೀವು ಲಾಗ್ ಬುಕ್ಕಲ್ಲಿ ಹೋಗ್ಬಿಟ್ಟು ಟ್ಯಾನ್ ಇನ್ವರ್ಸ್ ಆಫ್ 1.25 ಹುಡುಕಿ 51 ಡಿಗ್ರಿ 20 ಮಿನಿಟ್ ಬರುತ್ತೆ. ಇದು ನೋಡೋಕ್ಕೆ ನಿಮಗೆ ಗೊತ್ತಿರಲೇಬೇಕು, ಫಸ್ಟ್ ಇಯರಲ್ಲೇ ಕಲ್ತಿರ್ತೀರ ಇದ್ರ ಬಗ್ಗೆ. ಇನ್ನೊಂದ್ಸರಿ ಯಾರಿಗೆ ಗೊತ್ತಿಲ್ಲ, ರೆಗ್ಯುಲರ್ ಸ್ಟಾರ್ಟ್ ಆದಾಗ ನಾನು ಬೇಕಿರೋ ಒಂದ್ಸರಿ ನಿಮಗೆ ಹೇಳ್ಕೊಡ್ತೀನಿ. ಇದು ಫಸ್ಟ್ ಪಿ ಯು ಸಿಯಲ್ಲಿ ಲಾಗ್ ಬುಕ್ನ ಸೈನ್ ಹೇಗೆ ನೋಡೋದು, ಕೊಸೈನ್ ಹೇಗೆ ನೋಡೋದು ಮತ್ತು ಟ್ಯಾನ್ ಹೇಗೆ ನೋಡೋದು ಅಂತ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಸೊ ನನಗೆ ಇಲ್ಲಿ ರಿಸಲ್ಟೆಂಟ್ ಫೋರ್ಸು ಕೂಡ ಕ್ಯಾಲ್ಕುಲೇಟ್ ಮಾಡಾಯಿತು, ಆ್ಯಂಗಲ್ ಕೂಡ ಕ್ಯಾಲ್ಕುಲೇಟ್ ಮಾಡಾಯಿತು. 51 ಡಿಗ್ರಿ 20 ಮಿನಿಟ್. ಟ್ಯಾನ್ಜೆಂಟ್ನ ಹೇಗೆ ನೋಡೋದು ಲಾಗ್ ಬುಕ್ಕಲ್ಲಿ ಅಂತ ನೋಡಿ ಗೊತ್ತಾಗುತ್ತೆ, ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ನಂಬರ್ ಚೇಂಜ್ ಮಾಡಿ ಕ್ವಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಡಯಾಗ್ರಾಮ್ಸ್ ನಿಮಗೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಪ್ರಾಬ್ಲಮ್ಮು. ನೋಡೋಣ ಏನಿದೆ ಅಂತ. 2 ಪಾಯಿಂಟ್ ಚಾರ್ಜಸ್ ಪ್ಲಸ್ 4 ನ್ಯಾನೋಕುಲಮ್ and minus 4 nanocoulomb placed at corners A and B of equilateral triangle ABC. ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಇದೆ, ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಎಲ್ಲ ಸೈಡ್ಸು ಸೇಮ್ ಇರುತ್ತೆ ಅಂತ ಅರ್ಥ. 3 ಸೈಡ್ಸು ಕೂಡ ಸೇಮು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದರೆ. ಸೊ ಇಲ್ಲಿ ಕಾರ್ನರ್ ಎ ಹತ್ರ 4 ನ್ಯಾನೋಕುಲಮ್ ಬಿಟ್ಟಿದ್ದಾರೆ, ಕಾರ್ನರ್ ಬಿ ಹತ್ರ -4 ನ್ಯಾನೋಕುಲಮ್ ಬಿಟ್ಟಿದ್ದಾರೆ. ಓಕೆನಾ. ಇಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ, ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ. ಆಲ್ ದ ಸೈಡ್ಸ್ ಎಷ್ಟಿದೆ, ಪ್ರತಿಯೊಂದು ಸೈಡು ಕೂಡ 0.4 ಮೀಟರ್ ಇದೆ. ಇಫ್ ಎ ಚಾರ್ಜ್ ಆಫ್ +3 ನ್ಯಾನೋಕುಲಮ್ ಪ್ಲೇಸ್ಡ್ ಎಟ್ ಸಿ, ಸಿ ಹತ್ರ ತಗೊಂಬಂದು ನಾವೇನಾದರೂ +3 ನ್ಯಾನೋಕುಲಮ್ ಚಾರ್ಜ್ ಇಟ್ಟರೆ ಅಲ್ಲಿ ಫೋರ್ಸ್ ಎಷ್ಟು ಬರುತ್ತೆ, ವಾಟ್ ಇಸ್ ದ ಫೋರ್ಸ್ ಆನ್, ಅದ್ರ ಮೇಲೆ ಎಷ್ಟು ಫೋರ್ಸ್ ಬೀಳ್ತಿದೆ ಅಂತ. ಸೇಮ್ ಕ್ವಶನ್, ಮೇಲ್ಗಡೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡಿದ್ದಾರೆ. ಮೇಲ್ಗಡೆ ಕ್ವಶನಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರಲಿಲ್ಲ. ಮಕ್ಕಳ ಇಲ್ಲಿ ಡಯಾಗ್ರಾಮ್ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದು ಎ ಬಿ ಸಿ. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಅಟ್ ದಿ ನಿಯರ್ ದಿ ಪಾಯಿಂಟ್ ಎ +4 ನ್ಯಾನೋಕುಲಮ್ ಚಾರ್ಜ್ ಇಸ್ ದೇರ್. ನಿಯರ್ ದಿ ಪಾಯಿಂಟ್ ಬಿ -4 nanocoulomb charge is there. At point C they have placed 3 nanocoulomb of charge there. All the sides are of 0.4 meter. So resultant force we have to calculate F1 F2. ಅದಕ್ಕೆ we have ಡಯಾಗ್ರಾಮ್ ಅಲ್ಲಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ನೋಡಿ. ಅಲಾಂಗ್ ಸಿ ಹತ್ರ ಮಾಡೋದ್ರಿಂದ ನಾನು ಆ್ಯಂಗಲ್ ಕೂಡ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. F1 ಮತ್ತು F2 ನಾನು ಅದರಲ್ಲಿ ಡಾಟೆಡ್ ಲೈನ್ಸಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಫಾರ್ ಮೈ ಕ್ಯಾಲ್ಕುಲೇಷನ್, ಬಿಕಾಸ್ ಐ ಹ್ಯಾವ್ ಟು ಫೈಂಡ್ ಔಟ್ ದಿ ರಿಸಲ್ಟೆಂಟ್ ಫೋರ್ಸ್ ಎಟ್ ಸಿ. ಈಗ ನೋಡೋಣ, ಇಲ್ಲಿ ಚಾರ್ಜ್ನ Q1 Q3 ಅಂತ ತಗೊಂಡಿದ್ದೀವಿ. ಇಲ್ಲಿ ಅಲ್ಲಿ ಆವಾಗಲೇ QA QB ಅಂತ ಇತ್ತು. ಸೊ ನಾವು ಸಿ ಬಗ್ಗೆ ಈಗ ನೋಡೋಣ. ಫಸ್ಟ್ ಫೋರ್ಸ್ F1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1/4πε0 Q1 Q3 ಅಂದರೆ ಎ ಮತ್ತು ಚಾರ್ಜ್ ಎ ಮತ್ತು ಸಿನ ತಗೋತಾ ಇದ್ದೀವಿ. ಪಾಯಿಂಟ್ ಎ ಮತ್ತು ಪಾಯಿಂಟ್ ಸಿನ ತಗೋತಾ ಇದ್ದೀವಿ, ಬಿಕಾಸ್ ನಾವು ಪಾಯಿಂಟ್ ಸಿ ಹತ್ರ ಮೇನಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಫಸ್ಟ್ F1 is equals to 1/4πε0 Q1 Q3 by along AC. ಫಸ್ಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ along AC. ಅದಕ್ಕೆ ಡಿಸ್ಟೆನ್ಸ್ AC ಸ್ಕ್ವೇರ್ ಹಾಕ್ಕೋಬೇಕು. 1/4πε0ದು ವ್ಯಾಲ್ಯೂ 9 × 10⁻⁹ ಇಂಟು Q1 ಅಂದರೆ ಪಾಯಿಂಟ್ ಎ ಹತ್ರ ಎಷ್ಟಿದೆ 4 × 10⁻⁹ ಅಂದರೆ 4 ನ್ಯಾನೋಕುಲಮ್ ಚಾರ್ಜ್ನ ಇಟ್ಟಿದ್ದಾರೆ.
Q3 ಹತ್ರ ಅಂದರೆ 3 ನ್ಯಾನೋಕೂಲಮ್ ಚಾರ್ಜ್ ಇಟ್ಟಿದ್ದಾರೆ, ಡಿವೈಡೆಡ್ ಬೈ ಎ ಸಿ ಡಿಸ್ಟೆನ್ಸ್ ಎಷ್ಟಿದೆ ಆರ್ ಸ್ಕ್ವೇರ್ ಅಲ್ವಾ. ಆರ್ ಸ್ಕ್ವೇರ್ ಅಂದರೆ ಇಲ್ಲಿ ನಮ್ಮ ಪ್ರೆಸೆಂಟ್ ಸಿಚುಯೇಷನಲ್ಲಿ ಎ ಸಿ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ 0.4 ಹೋಲ್ ಸ್ಕ್ವೇರ್ ಹಾಕ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡಿ 6.75 ಇಂಟು 10⁻⁷ ನ್ಯೂಟನ್ ಅಲಾಂಗ್ ಎ ಸಿ ಬರುತ್ತೆ. ಈಗ F2 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಲಾಂಗ್ ಬಿ ಸಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಯಾವ್ದಾದ್ರು 2 ಸೈಡ್ಸಿಂದ ಮಾಡಿದ್ರೆ ಸಾಕು, ಬಿಕಾಸ್ ಅದು ಕನೆಕ್ಟೆಡ್ ಆಗಿರುತ್ತಲ್ವಾ. F2 is equals to 1/4πε0 Q1 Q3 by BC². ಅಲಾಂಗ್ ಸಿ ಎ ಮತ್ತು ಅಲಾಂಗ್ ಬಿ ಸಿ ಮಾಡ್ಕೊಳ್ಳಿ. ಇಲ್ಲಿ Q1 ಹತ್ರ ಎಷ್ಟಿದೆ ಚಾರ್ಜು +4 ನ್ಯಾನೋಕೂಲಮ್ ಇದೆ, Q1 ಹತ್ರ 9 ಓಕೆ 1/4πε0 ಇಂದು ವ್ಯಾಲ್ಯೂ 9 ಇಂಟು 10⁻⁹ ಕಾಣಿಸ್ತಾ ಇದೆ ನಿಮಗೆ. Q1 ಹತ್ರ 4 ನ್ಯಾನೋಕೂಲಮ್ ಇದೆ, Q3 ಹತ್ರ +3 ನ್ಯಾನೋಕೂಲಮ್ ಇದೆ, ಡಿವೈಡೆಡ್ ಬೈ BC². ಬಿ ಸಿದು ಡಿಸ್ಟೆನ್ಸ್ ಎಷ್ಟಿದೆ, ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಎಲ್ಲ ಸೈಡು 0.4 ಇದೆ, 0.4 ಹೋಲ್ ಸ್ಕ್ವೇರ್ ಹಾಕ್ಕೊಳ್ಳಿ. ಸೇಮ್ ಪ್ರಾಬ್ಲಮ್, ಹಿಂದಕ್ಕೂ ಇದಕ್ಕೂ ಏನೂ ಅಷ್ಟೊಂದು ಡಿಫ್ರೆನ್ಸು ಇಲ್ಲ. ನೀವಿಲ್ಲಿ ಹಾಕ್ಕೊಳ್ಳಿ. ಇವಾಗ ಅದನ್ನು ಸಾರ್ಟ್ ಔಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ 6.75 ಇಂಟು 10⁻⁻7 ನ್ಯೂಟನ್. ಎರಡೂ ಕಡೆ ಫೋರ್ಸ್ ಎರಡು ಸೇಮ್ ಬರ್ತಾ ಇದೆ, ಅಲಾಂಗ್ ಬಿ ಸಿ ಮತ್ತು ಅಲಾಂಗ್ ಎ ಸಿ. ಇಟ್ ಇಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸೊ ಫೋರ್ಸ್ ಇಸ್ ಆಲ್ಸೋ ಈಕ್ವಲ್ ಹಿಯರ್. ಸೇಮ್ ಫಾರ್ಮುಲಾ F is equals to ರೂಟ್ ಆಫ್ ರಿಸಲ್ಟೆಂಟ್ ಫೋರ್ಸಿಗೆ ನಮಗೆ ಬೇಕಾಗಿರೋ ಫಾರ್ಮುಲಾ ಯಾವುದು, ರೂಟ್ ಆಫ್ F1² + F2² + 2F1 F2 cos θ. ಇಲ್ಲಿ ಆ್ಯಂಗಲ್ ಆಫ್ ಇದು ಕೇಳಿಲ್ಲ ಫೈಂಡ್ ಔಟ್ ಮಾಡೋಕ್ಕೆ, ಲಾಸ್ಟ್ ಪ್ರಾಬ್ಲಮ್ ಥರ. ಇಲ್ಲಿ ಹಾಕ್ಕೊಳ್ಳಿ, ಇಲ್ಲಿ θ ಎಷ್ಟಿದೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಿಲ್ಲ, ಸೊ ಕಾಸ್ θ. ಇದು ನೋಡಿದ್ರೆ ನಮಗೆ ಯಾವ ಟ್ರಯಾಂಗಲ್ ಥರ ಕಾಣ್ತಿದೆ, ಅಪ್ಟ್ಯೂಸ್ ಥರ ಕಾಣುತ್ತೆ ಅಲ್ವಾ. ಸೊ ಕಾಸ್ 120 ಡಿಗ್ರಿ ಅಂತ ಹಾಕೋತೀವಿ. θ ಪ್ಲೇಸಲ್ಲಿ ಎಷ್ಟಿದೆ ಅದು 120 ಡಿಗ್ರಿ. ಕಾಸ್ 120 ಡಿಗ್ರಿ ವಿ ಹ್ಯಾವ್ ಟು ರೈಟ್ ಡೌನ್. ಸೊ ಕಾಸ್ 120 ಡಿಗ್ರಿ ಅಂದರೆ -½ ಬರುತ್ತೆ ವ್ಯಾಲ್ಯೂ. ಅದು ನಿಮಗೆ ನೋಡೋಕೆ ಗೊತ್ತಿರ್ಬೋದು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಕಲ್ತಿರ್ತೀರಾ. ಪ್ರತಿಯೊಂದು ನಿಮಗೆ ಫುಲ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಬಟ್ F1 F2 is equals to F ಅಂತ ತಗೋತಾ ಇದ್ದೀವಿ. ಯಾಕೆ, F1 ಈಕ್ವಲ್ ಇದೆ, F2 ಕೂಡ ಸೇಮ್ ವ್ಯಾಲ್ಯೂ ಬಂದಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು F ಆಗುತ್ತೆ. ಹಾಗಾಗಿ ವಾಪಸ್ ಬನ್ನಿ, ಇಲ್ಲಿ F1 ಪ್ಲೇಸಲ್ಲೂ ನಾನು F ಹಾಕ್ಬೋದು, ಇಲ್ಲಿ F2 ಪ್ಲೇಸಲ್ಲೂ F ಹಾಕ್ಬೋದು. ಅದಕ್ಕೆ ಏನಾಗುತ್ತೆ, ಇಲ್ಲಿ 2F² + 2F². ಫಸ್ಟ್ ಒನ್ ಇಂದು F1² + F2² ಸೇರಿಸ್ಬಿಟ್ಟು 2F² ಆಗುತ್ತೆ. ಕರೆಕ್ಟಾಗಿ ನೋಡಿ, ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ. F1 is equals to F2 is equals to F ಅಲ್ವಾ. ಸೊ F1² ಪ್ಲಸ್ಸಲ್ಲಿ F ಹಾಕ್ತೀನಿ, ಪ್ಲಸ್ F2 ಪ್ಲೇಸಲ್ಲೂ F2² ಪ್ಲೇಸಲ್ಲೂ F ಹಾಕ್ತೀನಿ. F² + F² ಎಷ್ಟಾಗುತ್ತೆ, 2F². ಪ್ಲಸ್ ನೆಕ್ಸ್ಟ್ ಟರ್ಮಿಗೆ ಬನ್ನಿ, ಇಲ್ಲಿ 2 ಇಂಟು F1 is equals to F, F2 is equals to F. ಸೊ F1 ಪ್ಲೇಸಲ್ಲೂ F ಹಾಕಿ, F2 ಪ್ಲೇಸಲ್ಲೂ ಕೂಡ ನೀವು F ಹಾಕಿದ್ರೆ ಏನಾಗುತ್ತೆ, F² ಆಗುತ್ತೆ, 2F². ಕಾಸ್ಟ್ 120 ಡಿಗ್ರಿ ವ್ಯಾಲ್ಯೂ -1/2 ಆಗುತ್ತೆ. ಸೊ ರೂಟಲ್ಲಿ ಇಲ್ಲಿ 1/2 -1/2 ಇದೆ, ಅದು ನೀವು ಸಾರ್ಟ್ ಔಟ್ ಮಾಡಿ ಉಳ್ಕೊಳ್ಳೋದು 2ನ ನೀವು ಈ ಫಸ್ಟ್ ಟರ್ಮಲ್ಲಿ 2ನ ಕಾಮನ್ ತೆಗೆದ್ರೆ ಆ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ, ರೂಟ್ ಆಫ್ F² ಉಳ್ಕೊಳ್ಳುತ್ತೆ ಕಾಮನ್ ಆಗಿ. ಸೊ ರೂಟಿಂದ F²ನ ಆಚೆ ತೆಗೆದ್ರೆ F ಬರುತ್ತೆ ಅದ್ರ ವ್ಯಾಲ್ಯೂ. ಸೊ F1 is equals to F2 is equals to F ಆಗಿರೋದ್ರಿಂದ ಟೋಟಲ್ ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಅದೇ ಆನ್ಸರ್ ಬರುತ್ತೆ, ಎಷ್ಟು 6.75 ಇಂಟು 10⁻⁻7 ನ್ಯೂಟನ್. ಇಲ್ಲಿ 120 ಡಿಗ್ರಿ ಅಂದರೆ ನೀವು ನೋಡ್ಕೊಳ್ಳಿ ಆ ಟ್ರಯಾಂಗಲ್ ಹೇಗೆ ಕಾಣ್ತಾ ಇದೆ ನಿಮಗೆ ಅಂತ. ಇಟ್ ಇಸ್ ನಾಟ್ ಅಕ್ಯೂಟ್, ಇಟ್ ಮೇ ಬಿ ಅಪ್ಟ್ಯೂಸ್ ಆ್ಯಂಗಲ್. ಸೊ 120 ಡಿಗ್ರಿ ಇದೆ ಆ್ಯಂಡ್ ಇಟ್ ಇಸ್ ನಾಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಿಂದಿನ ಪ್ರಾಬ್ಲಮಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಕ್ಕೆ ದಟ್ ಈಸ್ 90 ಡಿಗ್ರಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಲಾಸ್ಟಿಗೆ ಸೇಮ್ ಪ್ರಾಬ್ಲಮ್, ಆ್ಯಕ್ಚುಲಿ ಹೋಮ್ವರ್ಕ್ ಕೊಡಬೇಕಿತ್ತು ನೀವೇ ಸಾಲ್ವ್ ಮಾಡಲಿ ಅಂತ. ಸೊ ಲೆಟ್ ಮೀ ಗೋ ಥ್ರೂ ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್. ಸೊ ಇಲ್ಲಿ ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೊಂದು ಬಾಕಿ ಉಳ್ಕೊಂತಲ್ವಾ. ಸೊ tan α is equals to ಇಲ್ಲಿ √3 ಬರುತ್ತೆ. ಆಲ್ಫಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ √3. ನೋಡಿ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇದನ್ನು ಹಿಂದಿನ ಪ್ರಾಬ್ಲಮ್ಮು ನೀವು ಕಂಟಿನ್ಯೂ ಮಾಡಿಬಿಟ್ಟು ನನಗೆ ಸಾಲ್ವ್ ಮಾಡಿ ಕಳಿಸಿ. F2 ಡಿವೈಡೆಡ್ ಬೈ F1 ಮಾಡಿ ನಿಮಗೆ F2² ಆಗಿರೋದ್ರಿಂದ 6.75 ಅದನ್ನು ರೂಟಿಂದ ತೆಗೆದಾಗ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಷನ್ √3 ಬರುತ್ತೆ. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು F2 ಡಿವೈಡೆಡ್ ಬೈ F1 ಮಾಡ್ಕೊಳ್ಳಿ, ಆವಾಗ ನಿಮಗೆ √3 ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು. ಸೊ ಅಥವಾ ಇಲ್ಲಿ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಈ ಥರನೂ ಫಾರ್ಮುಲಾ ಹಾಕ್ಬೋದು ನೀವು. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು F1 ಇಂಟು ಸೈನ್ θ ಡಿವೈಡೆಡ್ ಬೈ F2 ಪ್ಲಸ್ F1 ಕಾಸ್ θ.
ಅದನ್ನು ನೀವು ಹಾಕಿ ಸಾಲ್ವ್ ಮಾಡಿದ್ರೆ ನಿಮಗೆ √3 ಬರುತ್ತೆ. ಇದಕ್ಕೊಂದು ಫಾರ್ಮುಲಾ ಡಿಫ್ರೆಂಟಾಗಿ ಯೂಸ್ ಮಾಡಿದರೆ. ಇವೆಲ್ಲ ಫಾರ್ಮುಲಾಗಳು ಕೂಡ ನಿಮಗೆ ಗೊತ್ತಿರುವಂಥದ್ದೇ. ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಫಸ್ಟ್ PUCಯಲ್ಲಿ ಡಿರೈವೇಷನ್ ಮಾಡಿದ್ದೀರಾ. ಹೋಗಿ ಒಂದ್ಸರಿ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ tan ಆಲ್ಫಾ √3 ಹೇಗೆ ಬಂತು ಅಂದರೆ, ಈ ಕಡೆ ಸೈಡಲ್ಲಿ ಫಾರ್ಮುಲಾ ಕಾಣಿಸ್ತಾ ಇದೆ ನಿಮಗೆ, ಝೂಮ್ ಮಾಡ್ತಾ ಇದ್ದೀನಿ. tan ಆಲ್ಫಾ = F1 × sin θ / F2 + F1 cos θ. θ ಪ್ಲೇಸಲ್ಲಿ 120 ಡಿಗ್ರಿ ಹಾಕ್ಕೊಂಡು ನೀವು ಸಾಲ್ವ್ ಮಾಡಿ √3 ಬರುತ್ತೆ. ಸೊ tan ಆಲ್ಫಾ √3. ಆಲ್ಫಾ tan ಇನ್ವರ್ಸ್ ಆಫ್ √3. √3 ಎಷ್ಟು, tan 60 ಡಿಗ್ರಿ √3 ಬರುತ್ತೆ. ಸೊ ಆಲ್ಫಾ ಎಷ್ಟು ಬರುತ್ತೆ, tan ಇನ್ವರ್ಸ್ ಆಫ್ √3 ಅಂದರೆ ಆಲ್ಫಾ 60 ಡಿಗ್ರಿ. ಸೊ ಆ್ಯಂಗಲ್ ಆಲ್ಫಾ 60 ಡಿಗ್ರಿ ಬರುತ್ತೆ. ಸೊ ಈ ಪ್ರಾಬ್ಲಮ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 2 ಸ್ಮಾಲ್ ಮೆಟಲ್ ಸ್ಪಿಯರ್ಸ್ ಚಾರ್ಜ್ಡ್. 2 ಮೆಟಲ್ ಸ್ಪಿಯರ್ಸ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ದಾರೆ. ದೇ ರಿಪೆಲ್ ಈಚ್ ಅದರ್ ವಿತ್ ಎ ಫೋರ್ಸ್ ಆಫ್. ಯಾಕೆ ಇಲ್ಲಿ ರಿಪೆಲ್ ಆಗ್ತಾ ಇದೆ ಅಂದಾಗ, ಎರಡೂ ಕೂಡ ಲೈಕ್ ಚಾರ್ಜಸ್ಸಿಂದ ಫಾರ್ಮ್ ಆಗಿರೋ ಸ್ಪಿಯರ್ಸ್ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ರಿಪೆಲ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಟೂ ಸ್ಮಾಲ್ ಮೆಟಲ್ ಸ್ಪಿಯರ್ ಚಾರ್ಜ್ಡ್ ಸೊ ದ್ಯಾಟ್ ದೇ ರಿಪೆಲ್ ಈಚ್ ಅದರ್ ವಿತ್ ಎ ಫೋರ್ಸ್ ಆಫ್. ಎರಡೂ ಕೂಡ ಒಂದಕ್ಕೊಂದನ್ನು ರಿಪೆಲ್ ಮಾಡ್ತಾ ಇದೆ ವಿತ್ ಎ ಫೋರ್ಸ್ ಆಫ್ 2 × 10⁻⁵ ನ್ಯೂಟನ್. ದ ಚಾರ್ಜ್ ಆನ್ ಒನ್ ಸ್ಪಿಯರ್ ಈಸ್ ಟ್ವೈಸ್ ದ ಅದರ್. ಒಂದು ಸ್ಪಿಯರ್ ಮೇಲೆ ಇರೋ ಚಾರ್ಜು ಇನ್ನೊಂದು ಸ್ಪಿಯರ್ಗೆ ಎಕ್ಸಾಕ್ಟಾಗಿ ಡಬಲ್ ಇದೆ. ಸೊ ಅಂದರೆ ಒಂದು ಚಾರ್ಜಲ್ಲಿ 2 ಕೂಲಂಬ್ ಇದ್ದರೆ ಒಂದು ಸ್ಪಿಯರಲ್ಲಿ 2 ಕೂಲಂಬ್ ಚಾರ್ಜ್ ಇದೆ ಅಂತ ಅಂದ್ಕೊಂಡ್ರೆ, ಇನ್ನೊಂದು ಸ್ಪಿಯರ್ಗೆ 4 ಕೂಲಂಬ್ ಚಾರ್ಜ್ ಇದೆ ಅಂತ. ಒಂದರಿಂದ ಇನ್ನೊಂದಕ್ಕೆ ಡಬಲ್ ಇದೆ, ಟ್ವೈಸ್ ಆಗಿದೆ. ದ ಚಾರ್ಜ್ ಆನ್ ಒನ್ ಸ್ಪಿಯರ್ ಈಸ್ ಟ್ವೈಸ್ ದ ಅದರ್ ವೆನ್ ದೇ ಮೂವ್ಡ್ 0.1 ಮೀಟರ್ ಅಪಾರ್ಟ್. ದ ಫೋರ್ಸ್ ರೆಡ್ಯೂಸಸ್ ಟು. ಹೌದು, ಚಾರ್ಜಸ್ಸು ಮೂವ್ ಆದಾಗ 0.1 ಮೀಟರ್ ಟ್ರಾವೆಲ್ ಮಾಡಿದಾಗ, 0.1 ಮೀಟರ್ ಅಷ್ಟು ಟ್ರಾವೆಲ್ ಮಾಡಿದಾಗ ಇರುವಂತಹ ಫೋರ್ಸ್ ಎಷ್ಟಕ್ಕೆ ರೆಡ್ಯೂಸ್ ಆಗುತ್ತೆ, 5 × 10⁻⁻⁶ ನ್ಯೂಟನ್ಗೆ ಫೋರ್ಸ್ ರೆಡ್ಯೂಸ್ ಆಗುತ್ತೆ. ಫಸ್ಟ್ ಬಿಗಿನಿಂಗಲ್ಲಿ 2 × 10⁻⁻⁵ ನ್ಯೂಟನ್ ಇತ್ತು. ಸೊ ವೆನ್ ದೇ ಆ ಚಾರ್ಜಸ್ನ ದೂರ ತಗೊಂಡು ಹೋದಾಗ ಅಂದರೆ 0.1 ಮೀಟರ್ ಅದನ್ನು ಒಂದಕ್ಕೊಂದನ್ನು ಸಪ್ರೇಟ್ ಮಾಡಿದಾಗ ಫೋರ್ಸ್ ರೆಡ್ಯೂಸ್ ಆಗುತ್ತೆ, 5 × 10⁻⁶ ನ್ಯೂಟನ್ ಆಗುತ್ತೆ. ಹಾಗಾದರೆ ವಾಟ್ ಆರ್ ದ ಚಾರ್ಜಸ್ ಹಾಗಿದ್ರೆ ಎಷ್ಟಿದೆ? ನಮಗಿಲ್ಲಿ ಚಾರ್ಜ್ ಆಗಿದೆ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಸ್ಪಿಯರ್ 1 ಎಷ್ಟು ಚಾರ್ಜ್ ಆಗಿದೆ ಅಥವಾ ಸ್ಪಿಯರ್ 2 ಎಷ್ಟು ಚಾರ್ಜ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವಿಲ್ಲಿ F1 ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, F2 ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವಾಟ್ ಆರ್ ದ ಚಾರ್ಜಸ್ ಆ್ಯಂಡ್ ವಾಟ್ ಈಸ್ ದ ಇನಿಷಿಯಲ್ ಸಪರೇಷನ್ ಬಿಟ್ವೀನ್ ದೆಮ್? ಫಸ್ಟ್ ಎಷ್ಟು ಸಪ್ರೇಷನ್ ಇದೆ, ಫೋರ್ಸ್ 2 × 10⁻⁻⁵ ನ್ಯೂಟನ್ ಇದ್ದಾಗ ಅದ್ರ ಮಧ್ಯ ಅವೆರಡರೂ ಸ್ಮಾಲ್ ಸ್ಪಿಯರ್ಸ್ ಮಧ್ಯೆ ಎಷ್ಟು ಸಪರೇಷನ್ ಇದೆ ಗೊತ್ತಿಲ್ಲ ನಮಗೆ. ಬಟ್ 0.1 ಮೀಟರ್ ದೂರ ತಗೊಂಡು ಹೋದಾಗ ಫೋರ್ಸ್ 5 × 10⁻⁶ ನ್ಯೂಟನ್ ಇದೆ. ಹಾಗಿದ್ರೆ ಆ ಚಾರ್ಜಸ್ಸಿಂದು ವ್ಯಾಲ್ಯೂ ಎಷ್ಟು ಮತ್ತು ಬಿಗಿನಿಂಗಲ್ಲಿ ಅದ್ರ ಸಪರೇಷನ್ ಎಷ್ಟಿತ್ತು? ಆಮೇಲೆ 0.1 ಸಪರೇಷನ್ ನಾವೇ ಮಾಡಿದ್ದೀವಿ, ಬಟ್ ಬಿಗಿನಿಂಗಲ್ಲಿ ಸಪರೇಷನ್ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಗಿವನ್ ಬರ್ಕೊಳ್ಳಿ. F1 F2ನೇ ಕೊಟ್ಟಿರೋದಿಲ್ಲಿ. F1 = 2 × 10⁻⁻⁵ ನ್ಯೂಟನ್. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಚಾರ್ಜಸ್ಸು. F1 = 2 × 10⁻⁻⁵ ನ್ಯೂಟನ್. Q1 = Q2 ಅಂದರೆ ಫಸ್ಟ್ ಸ್ಪಿಯರ್ಗೆ ಇರೋ ಚಾರ್ಜು ಸೆಕೆಂಡ್ ಸ್ಪಿಯರ್ಗೆ ಡಬಲ್ ಇದೆ ಅಂತ. ಹಾಗಿದ್ರೆ Q1 = Q2 ಕರೆಕ್ಟಾ? Q2 = ಡಬಲ್ ಅಂದರೆ ಏನಂತ ಬರಿಬೇಕು, 2 × Q ಅಂತ ಬರಿಬೇಕು ನಾನು. ಅರ್ಥ ಆಯ್ತು ಏನಕ್ಕೆ ಹತ್ರ ಬರಿತಾ ಇದ್ದೀವಿ ಅಂತ? Q2ನ 2 × Q ಅಂತ ಬರಿಬೇಕಾಗುತ್ತೆ. ಬಿಕಾಸ್ ಫಸ್ಟ್ ಸ್ಪಿಯರ್ಗಿಂತ ಸೆಕೆಂಡ್ ಸ್ಪಿಯರ್ಗೆ ಡಬಲ್ ಇದೆ ಅಂತ ಅಂದರೆ ಅರ್ಥ 2 × Q ನಮಗಿನ್ನೂ ಗೊತ್ತಿಲ್ಲ. ಸಪರೇಷನ್ ಅಂದರೆ ನಾನು R ನ ಕ್ಯಾಲ್ಕುಲೇಟ್ ಮಾಡಬೇಕು. F2 ಎಷ್ಟು ಕೊಟ್ಟಿದ್ದಾರೆ, 5 × 10⁻⁶ ನ್ಯೂಟನ್. ನಾನು R' ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಫಸ್ಟಿಗೆ ಇಲ್ಲಿ ಕೊಟ್ಟಿರೋದನ್ನ R' ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ R' = R + 0.1 ಅಂತ ತಗೋಬೋದಲ್ವಾ? R' = R + 0.1. ಇವಾಗ F1 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರ್ಕೊಳ್ಳಿ. F1 = 1/4πε0 Q1 Q2/R². F1 ಕೊಟ್ಟಿದ್ದಾರೆ 2 × 10⁵ ಬರ್ಕೊಳ್ಳಿ. 1/4πε0 ವ್ಯಾಲ್ಯೂ 9 × 10⁻⁹. Q1 × Q2 ಎಷ್ಟಾಗುತ್ತೆ? Q1 = ಕೂಡ Q2ನೇ. Q2 = 2Q. ಸೊ 2Q² ಆಗುತ್ತೆ ಇಲ್ಲಿ ಬರ್ದಿರೋ ಪ್ರಕಾರ ನೋಡಿ, ಹೌದಲ್ವಾ? Q1 Q2 ಎಷ್ಟಾಗುತ್ತೆ? Q1 = Q2, Q2 = 2Q. ಸೊ 2Q² ಆಗುತ್ತೆ. ಕರೆಕ್ಟಾಗಿ ಸಮಾಧಾನವಾಗಿ ನೋಡಿ ಗೊತ್ತಾಗುತ್ತೆ, /R². ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಈ R² ಈ ಕಡೆ ತನ್ನಿ, ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. 2 × 10⁵ R² = 9 × 2 ಎಷ್ಟಾಗುತ್ತೆ? 18 ಆಗುತ್ತೆ. 18 × 10⁹ Q² ಉಳ್ಕೊಳ್ಳುತ್ತೆ. ಕರೆಕ್ಟಾ? ಅದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ನೆಕ್ಸ್ಟ್
ನೆಕ್ಸ್ಟ್ ನೀವೇನು ಕ್ಯಾಲ್ಕುಲೇಟ್ ಮಾಡೋಕ್ಕಿದೆ, F2 ಬರ್ಕೊಳ್ಳಿ 1/4πε0 Q1 Q2 by R². F2 ಕೊಟ್ಟಿದ್ದಾರೆ ನಮಗೆ 5 × 10⁻⁻6 ಗೊತ್ತು, ಈಸ್ ಈಕ್ವಲ್ಸ್ ಟು 2Q² ಇಂಟು 10⁻9 ಇಂಟು 10⁻9 ಅದು ε0 ವ್ಯಾಲ್ಯೂ ಡಿವೈಡೆಡ್ ಬೈ R² ವ್ಯಾಲ್ಯೂ ಎಷ್ಟು ಇಲ್ಲಿ ಬರ್ಕೊಳ್ಳಿ, ನಾವು ಬರ್ಕೊಂಡಿದ್ದೀವಿ. R² ವ್ಯಾಲ್ಯೂ ಎಷ್ಟು, R ಪ್ಲಸ್ 0.1 ಹೋಲ್ ಸ್ಕ್ವೇರ್. ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದನ್ನ ಅಲ್ಲಿಗೆ ಬರ್ಕೊಳ್ಳಿ, R ಪ್ಲಸ್ 0.1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಕ್ವೇಷನ್ನ ಹಾಗೆ ಬರ್ಕೊಳ್ಳಿ. 9 × 2 18 ಆಗುತ್ತೆ, ಸೇಮ್ ಆಗುತ್ತೆ. ಈ ಕಡೆ 5 ಜೊತೆಗೆ R ಪ್ಲಸ್ 0.1 ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಆಗುತ್ತೆ. ಬಂದಿರೋ ಈಕ್ವೇಷನ್ 1ಅನ್ನು ಡಿವೈಡೆಡ್ ಬೈ ಈಕ್ವೇಷನ್ ನಂಬರ್ 2 ಮಾಡಿ, ನಿಮಗೆ ಕೆಲವುದು ವ್ಯಾಲ್ಯೂ ಉಳ್ಕೊಳ್ಳುತ್ತೆ, ಕೆಲವುದು ಕ್ಯಾನ್ಸಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಉಳ್ಕೊಂಡಿದ್ದನ್ನು ಬರ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಝೂಮ್ ಮಾಡ್ತಾ ಇದ್ದೀನಿ, ಅದು ಪ್ರತಿಯೊಂದನ್ನು ಹೇಳಕ್ಕೆ ಹೋಗಲ್ಲ. ನೀವು ಈಕ್ವೇಷನ್ 1 ಫಸ್ಟ್ ಈಕ್ವೇಷನ್ ಏನು ಕಂಡಿಟ್ಕೊಂಡಿದ್ರೆ ಅದನ್ನು 2 ಈಕ್ವೇಷನ್ ನಂಬರ್ 2 ಇಂದ ಡಿವೈಡ್ ಮಾಡಿ. Q² ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಉಳಿದಿರೋದನ್ನ ಬರ್ಕೊಂಡು ಉಳಿಯೋದನ್ನು ಮತ್ತೆ ಈ ಈಕ್ವೇಷನ್ ನೋಡ್ತಾ ಇದ್ದೀರಾ, 0.4 × 10 ಇಂಟು R² ಡಿವೈಡೆಡ್ ಬೈ R ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 1. ಅದನ್ನು ಶಿಫ್ಟ್ ಯಾವ ಥರ ಆಲ್ಟ್ರ್ ಮಾಡೋಕ್ಕೆ ಸಾಧ್ಯನೋ ಆ ಥರ ಬರ್ಕೊಂಡು ನೀವು ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿ. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದರೆ ನಿಮಗೆ R ವ್ಯಾಲ್ಯೂ ಬೇಕಾಗಿದೆ. ಸೊ R ವ್ಯಾಲ್ಯೂ ನಿಮಗೆ ಫೈನಲ್ ಆಗಿ ಸಿಗುತ್ತೆ, ದಟ್ ಈಸ್ 0.1 ಮೀಟರ್. ಸೊ ಈ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅಂದರೆ, 2 ಸ್ಪಿಯರ್ಸ್ ಇತ್ತು, ಚಾರ್ಜ್ ಮಾಡಿದ್ದೀವಿ, ಅದನ್ನು ಎಷ್ಟು ಚಾರ್ಜ್ ಮಾಡಿದ್ದೀವಿ ಗೊತ್ತಿಲ್ಲ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಚಾರ್ಜ್ ಎಷ್ಟು ಮಾಡಿದ್ವಿ ಗೊತ್ತಿಲ್ಲ, ಬಟ್ ಫೋರ್ಸ್ ಇಷ್ಟಿತ್ತು 2 × 10⁻⁻5. ಬಟ್ ಅದನ್ನು ಒಂದಕ್ಕೊಂದು 0.1 ಮೀಟ್ರಷ್ಟು ದೂರ ಮಾಡಿದಾಗ ಅವೆರಡನ್ನ, ಆವಾಗ ಎಷ್ಟಾಯಿತು ಅಂತಂದರೆ ಫೋರ್ಸು 5 × 10⁻6 ಆಯಿತು. ಹಾಗಿದ್ರೆ ಬಿಗಿನಿಂಗಲ್ಲಿ ಅವೆರಡು ಒಂದಕ್ಕೊಂದು ಎಷ್ಟು ದೂರದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಅದು R = 0.1 ಮೀಟರ್ ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಇನ್ 1 ಈಕ್ವೇಷನ್ ನಂಬರ್ 1ನಲ್ಲಿ ಈ ವ್ಯಾಲ್ಯೂನ ನಾನು ಹಾಕೋಣ. ಇವಾಗ ನೋಡಿ, ಈಕ್ವೇಷನ್ ನಂಬರ್ 1ನಲ್ಲಿ R ವ್ಯಾಲ್ಯೂ ಬಂದಿದೆ ನಿಮಗೆ ಎಷ್ಟು, 0.1 ಮೀಟರ್ ಬಂತು. ಈಕ್ವೇಷನ್ ನಂಬರ್ 1 ನೋಡ್ಕೊಳ್ಳಿ, 2 × 10⁵5 ಇಂಟು R² ಈಸ್ ಈಕ್ವಲ್ಸ್ ಟು 18 × 10⁹9 Q². ಸೊ ಅದರಲ್ಲಿ ಹಾಕಿ ಈಕ್ವೇಷನ್ ನಂಬರ್ 1ನಲ್ಲಿ R² ನೀವು R ವ್ಯಾಲ್ಯೂ ಕಂಡು ಹಿಡಿದಿರೋದ್ರಿಂದ ಈಗ ಈಕ್ವೇಷನ್ ನಂಬರ್ 1ನಲ್ಲಿ ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದಾಗ ನಿಮಗೆ Q ಬರುತ್ತೆ. Q ಈಸ್ ಈಕ್ವಲ್ಸ್ ಟು, ಅಂದರೆ ನಾವು ಚಾರ್ಜ್ ಕೂಡ ಕಂಡುಹಿಡಿಬೇಕು ಅಲ್ವಾ. ಈಕ್ವೇಷನ್ ನಂಬರ್ 1ನಲ್ಲಿ R ಡಿಸ್ಟೆನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಬರುತ್ತೆ ನಿಮಗೆ. Q ವ್ಯಾಲ್ಯೂ ಎಷ್ಟು ಬರುತ್ತೆ, 0.33 × 10⁻⁻8 ಕೂಲಮ್. ಅದನ್ನು ಶಿಫ್ಟ್ ಮಾಡಿ ನಾನು ಯಾವ ರೀತಿ ಬರಿಬೋದು ಅದನ್ನ, 3.3 × 10⁻⁻9 ನ್ಯೂಟನ್ ಶಿಫ್ಟ್ ಮಾಡಿದ್ದೀನಿ, ಮುಂದಕ್ಕೆ ಶಿಫ್ಟ್ ಮಾಡಿದ್ದೀನಿ, ಪವರ್ ಆ್ಯಡ್ ಆಗುತ್ತೆ, -9 ಆಗುತ್ತೆ. ಸೊ ಬಟ್ Q2 ಫಸ್ಟ್ ಸ್ಪಿಯರ್ಗಿಂತ ಸೆಕೆಂಡ್ ಸ್ಪಿಯರ್ಗೆ ಡಬಲ್ ಇದೆ ಅಂತಾಗ 2 × Q 2 ಜೊತೆ ಮಲ್ಟಿಪ್ಲೈ ಮಾಡಿ ಬಂದಿರೋ Qನ. ಸೊ 0.66 × 10⁻⁻8 ಕೂಲಮ್ ಅಂತ ಬರಿಬೋದು, ಅಥವಾ ನೀವೇನಂತ ಬರಿಬೋದು ಅದನ್ನ 6.6 × 10⁻⁻9 ಕೂಲಮ್ ಅಂತ ಬರಿಬೋದು, ಅಥವಾ 6.6 ನ್ಯಾನೋ ಕೂಲಮ್ ಅಂತ ಬರಿಬೋದು. ಇಲ್ಲಿ ಚಾರ್ಜ್ ಆಗಿದೆ ಸ್ಪಿಯರ್ ಅಂತ ಹೇಳಿದ್ರು, ಎಷ್ಟು ಚಾರ್ಜ್ ಆಗಿತ್ತು ಗೊತ್ತಿಲ್ಲ. ಸೊ ಫೈನಲ್ ಆಗಿ ಫಸ್ಟು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು Q1 Q2ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ವಿಡಿಯೋನ ಪದೇ ಪದೇ ನೋಡಿ ಮಕ್ಕಳೇ, ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಇವಾಗ 3 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಯರ್ಲಿ ಒಂದು 1.5 ಮಂತಿಂದ ನಾವು ಬರೀ ಇದೇ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಮತ್ತು ಕಾಂಪ್ಲಿಕೇಟ್ ಆಗಿದೆ. ನಾನು ನಿಮಗೆ ಎಷ್ಟು ಮಟ್ಟಿಗೆ ಕನ್ವೆ ಮಾಡೋಕ್ಕಾಗ್ತಿದೆ ಅಷ್ಟು ಕನ್ವೆ ಮಾಡ್ತಾ ಇದ್ದೀನಿ. ಸೊ ಏನು ಅರ್ಥ ಆಗಿಲ್ಲ ಅಂದರೂ ಕಾಲ್ ಮಾಡಿ ಕೇಳಿ. ಪ್ರಾಬ್ಲಮ್ಸ್ನ ನಿಮಗೆ ವಿಡಿಯೋ ಯಾವಾಗ ಬೇಕಿದ್ರೂ ನೋಡ್ತಾನೆ ಇರ್ಬೋದು. ಸೊ ಈಗ ಇದರಲ್ಲಿ ನಿಮಗೆ ಲಾಸ್ಟ್ PPTಗಿಂತನೂ ತುಂಬ ಝೂಮ್ ಮಾಡಿ ನಾನು ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಹಾಗಾಗಿ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒಂದು 4-5 ಪ್ರಾಬ್ಲಮ್ನ ಮಾಡಿಬಿಟ್ಟು ಕ್ಲಾಸ್ನ ವೈಂಡ್ ಅಪ್ ಮಾಡ್ತೀನಿ. ಸೊ ಇಷ್ಟು ಪ್ರಾಬ್ಲಮ್ಸ್ನ ನೀವು ಮಾಡಿ ಡೌಟ್ಸ್ ಇದ್ದರೆ ಯು ಕ್ಯಾನ್ ಟೆಕ್ಸ್ಟ್ ಮೀ. ಬಟ್ ಕಾಲೇಜ್ ಟೈಮಿಂಗ್ಸಲ್ಲಿ ಮಾತ್ರ ಮಾಡಿ, ಕೆಲವು ಸ್ಟೂಡೆಂಟ್ಸು ರಾತ್ರಿ 10 ಗಂಟೆಗೆಲ್ಲ ಕಳಿಸ್ತಾ ಇರ್ತೀರಾ. ಸೊ ವಿ ಹ್ಯಾವ್ ಸಾಲ್ವ್ 3 to 4 ಪ್ರಾಬ್ಲಮ್ಸ್ ಇನ್ ಟುಡೇಸ್ ಕ್ಲಾಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಸಾಲ್ವ್ ರೆಸ್ಟ್ ಆಫ್ ದಿ ಪ್ರಾಬ್ಲಮ್ಸ್. ಒಂದು 2-3 ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ ಚಾಪ್ಟರ್ನ ವೈಂಡ್ ಅಪ್ ಮಾಡಿ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನಿದೆ ಎಲೆಕ್ಟ್ರೋಸ್ಟಾಟಿಕ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನ ಮಾಡೋಣ. ಸೊ ಐ ಆಮ್ ವೈಂಡಿಂಗ್ ಅಪ್ ಟುಡೇಸ್ ಕ್ಲಾಸ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.